ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ವಿಡಿಯೋ ಮಾಡ್ತಿರೋ ವಿಷಯ ಏನಂದರೆ ಸಡನ್ನಾಗಿ ಎಲ್ರಿಗೂ ರಜೆ ಸಿಕ್ಕಿರೋದ್ರಿಂದ ಎಲ್ಲರೂ ಬಲಮುರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಬರೋಣ ಸಂಜೆವರೆಗೂ ಅಂತ ಹೇಳಿಬಿಟ್ಟು. ಹಾಗೆ ಇದೇ ಲಾಗಲ್ಲಿ ಇನ್ನೊಂದು ವಿಡಿಯೋ ಬರುತ್ತೆ. ನಿನ್ನೆ ಸಂಜೆ ಸರ್ಪ್ರೈಸಿಂಗ್ ಆಗಿ ಪುನೀರ್ ಚಿಕ್ಕಪ್ಪ ಅವ್ರ ಮಗ ಗಾಡಿ ತೊಗೊಂಡಿದ್ದಾರೆ. ಅದು ಯಾರಿಗೂ ಗೊತ್ತಿರಲಿಲ್ಲ ಟೆಂಪಲ್ಗೆ ಹೋಗೋವರೆಗೂ ಪೂಜೆ ಮಾಡಿಸೋಕ್ಕೆ. ಅಲ್ಲಿ ಹೋದ್ಮೇಲೆ ಪುನಿ ಫ್ರೆಂಡ್ಸ್ ಎಲ್ಲ ಲಾಗ್ ಮಾಡಲ್ವ ಅಂತ ರೇಗಿಸ್ತಾಯಿದ್ರು. ಹಾಗಾಗಿ ಅದೊಂದು 2 ಮಿನಿಟ್ಸ್ ವಿಡಿಯೋ ಇದೆ. ಆ ವಿಡಿಯೋನ ಈ ಲಾಗಲ್ಲಿ ಹಾಕ್ತೀನಿ. ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ. ಇನ್ನೂ ರೆಡಿ ಆಗಿಲ್ಲ, 12:30 ಹೋಗಬೇಕು. ಹಾಗಾಗಿ ರೆಡಿ ಆಗಿಬಿಟ್ಟು ಹೋಗ್ಬೇಕಾರೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ನೋಡಿ. ಗೈಸ್, ನಮ್ಮ ಬಾವ ಹೊಸ ಗಾಡಿ ತಗೊಂಡಿದ್ದಾರೆ. ಇವರೆಲ್ಲ ಲಾಗ್ ಮಾಡು ಅಂತ ರೇಗಿಸ್ತಾ ಇದ್ದಾರೆ. ಹಂಗಾಗಿ ಸಡನ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನ ಯಾವುದೋ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಜೊತೆ ಸೇರಿಸ್ಬಿಡ್ತೀನಿ ಅಷ್ಟೇ. ಇಲ್ಲಿರೋರೆಲ್ಲ ಲಾಗ್ ಮಾಡಕ್ಕೆ ಕೇಳಿದ್ರು ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ಏನು ಕಂಟೆಂಟ್ ಹಾಕೋದಪ್ಪ ಇದಕ್ಕೆ? ನೀವು ಸಡನ್ನಾಗಿ ಲಾಗ್ ಸ್ಟಾರ್ಟ್ ಮಾಡೋ ಅಂದರೆ ನಾನು ಏನು ಸ್ಟಾರ್ಟ್ ಮಾಡಲಿ ಹೇಳಿ? ಒಂದು ಮಾತಾಡೋಕ್ಕಾದ್ರೂ ಕಂಟೆಂಟ್ ಬೇಡ. ಲಾಗ್ ಮಾಡು ಅಂತ ಮಾಡಿಸ್ತಾ ಇದ್ದಾರೆ. ಇವಾಗ ಪೂಜೆ ನಡೀತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಮನೆಗೆ ಊಟಕ್ಕೆ ಹೋಗ್ಬೇಕು. ಎಲ್ರಿಗೂ ಗಾಡಿ ತಂದಿರೋದಕ್ಕೆ ಸ್ವೀಟ್ ಅಡುಗೆ ಮಾಡಿದ್ದಾರೆ. ಇವಾಗ ಈ ಗ್ರೂಪ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮುಂಚೆನೆ ಬರಬಾರ್ದ? ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೋ. ನಾವು ಕೊಡ್ತೀವಿ. ಸಾರಿ ಗೈಸ್, ನಮ್ಗೆ ದೇವಸ್ಥಾನಕ್ಕೆ ಬರ್ತೀವಿ ಅನ್ನೋದೇ ಗೊತ್ತಿಲ್ಲ. ಲಾಗ್ ಮಾಡಕ್ಕೆ ಹೇಳಿದ್ದೆ ಇವರು ಗೈಸ್. ಬಾಯ್ ಗೈಸ್. ಹಾಯ್ ಜನರೇ ಸ್ವೀಟ್ ಕೊಡಿ. ಗಂಧದ ಕಡಿ ಬೇಡ ನಮಗೆ. ಸ್ವೀಟ್ ಕೊಟ್ರು ಗೈಸ್, ತಿಂತಾ ಇದೀವಿ. ಮೈಸೂರು ಪಾಕು ಆಗಿ ಲಾಗ್ ಮಾಡಿದ ಕಾರಣ ಇವಾಗ ಪೂಜೆ ಮುಗೀತು, ಮನೆಗೆ ಹೊರಡ್ತಾ ಇದೀವಿ ಎಲ್ಲರೂ. ಒಂದು ರೌಂಡ್ ಹೋಗಿ ಬಂದು ಅಲ್ಲಿ ನಿಂತಿದೆ ಗಾಡಿ, ಹೋಗ್ತಾ ಇದೆ. ನೋಡಿ ಎಂತ ಆಸೆ, ಕಾರ್ ಬಿಟ್ಬಿಟ್ಟು ಟೆಂಪೋ ಹತ್ತುತ್ತಾ ಇದೀವಿ. ನಾವೆಲ್ಲ ಕಾರಲ್ಲಿ ಬಂದಿದ್ದು ಟೆಂಪೋ ಆಸೆಗೆ ಟೆಂಪೋ ಹತ್ತುತ್ತಾ ಇದೀವಿ. ಹೋಗ್ತಿದೀವಿ. ನಮ್ಮ ಅಣ್ಣನೀಗ ಡ್ರೈವರು. ಏನೋ ಒಂದು ಲಾಗ್ ಮಾಡ್ಬಿಡು ಅಂದ್ರೆ ಮುಂದೆ ಕುತ್ಕೋದು ಕಣೆ. ಈಗ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಜಾಲಿ ರೈಡ್ ಹೋಗ್ತಾ ಇದೀವಿ ನಾವೆಲ್ಲ ಈಗ. ನಮ್ಮ ಫ್ಯಾಮಿಲಿ ಹೋಗೋದು ಏನಿಲ್ಲ, ಹೋಗ್ಬೋದು ನ್ಯೂ ಇಯರ್ಗೆ. ಏನ್ ಟಾಪಲ್ಲಿ ಇದೀವಿ ನೋಡಿ ಗೈಸ್ ನಾವು. ಎಲ್ಲ ಊಟಕ್ಕೆ ಕೂತಿದೀವಿ ಈಗ. ಹಾಯ್ ಯಶಮ್ಮ. ಅಣ್ಣ ಬೋಂಡ, ಪಾಯಸ, ಬೂಂದಿ ಮಾಡಿದ್ದಾರೆ. ಬೂಂದಿ ಬರುತ್ತೆ ಯಶಮ್ಮ? ಬರ್ತಿದೆ. ನಾವು ಬೂಂದಿ ತಿನ್ನಲ್ಲ, ಹಂಗಾಗಿ ಬೂಂದಿ ಹಾಕ್ಸ್ಕೊಂಡಿಲ್ಲ. ಸಾಕು. ಅನ್ನ ಸಾಂಬಾರೀಗ, ಮಜ್ಜಿಗೆ ಅನ್ನ. ಫೈನಲಿ ರೆಡಿ ಆಗೈತಿ. ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ಇವಾಗ ನಾವು ಇವರೇ ಡ್ರೈವರು. ಅಂದವೇ ಹೊರಡ್ತಾ ಇದ್ದೀವಿ ಈಗ ನಾವು. ಡ್ರೈವರ್ ಇಲ್ಲಿದ್ದಾರೆ. ಎಲ್ಲ ಆಯ್ತು. ಡ್ರೈವರ್ ರಾಜಣ್ಣ ಹಾಯ್. ಆನ್ ದ ವೇ ಬಲಮುರಿ ಹತ್ರ ರೀಚ್ ಆಗ್ತಾ ಇದೀವಿ. ನಾವು ಯಾರು ಸಮಾಚಾರ ಬೇಡ ಅಂತ ಮುಂದೆ ಬಂದು ನಾವು ಬಂದ್ಬಿಟ್ವಿ.
ನಾವು ಬಂದ್ವಿ. ಆಟಾಡಕ್ಕೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ದೀವಿ. ಪುಣಿಯವರು ಆಟಾಡಕ್ಕೆ ಬರಲ್ಲ ನೀರಿಗೆ ಅಂತಿದ್ದಾರೆ. ಬರದೆ ಕೂತಿರೋದು ನೋಡಿ, ಎಲ್ಲ ಒಟ್ಟೋದು ನಮ್ಗೆ ಬಿಟ್ಬಿಟ್ಟು ನೀರಲ್ಲಿ ಆಟಾಡಕ್ಕೆ. ನಾನು ಇವ್ರ ಕೈ ಕಳ್ದಿದ್ದೆ ಬರತ್ತಂತೆ. ಅಲ್ಲಿ ಇಟ್ಕೊಳ್ಳಿ. ಟೀಮ್ ಎಲ್ಲ ಇಲ್ಲಿದೆ. ಎಷ್ಟೊಂದು ನೀರೈತೆ. ಪೊಲೀಸ್ ಅವರು ನೀರು ಜಾಸ್ತಿ ಐತೈತೆ ಹೋಗಿ ಅಂತ ವಿಷಲ್ ಹೊಡಿತವ್ರೆ. ಸೊ ಹಂಗಾಗಿ ರಿಟರ್ನ್ ಹೋಗಲ್ಲ. ಅಲ್ಲಿ ಎಲ್ಲರೂ ಹೋಗಿ ಆಟ ಆಡ್ಬೇಕು. ನೀರಲ್ಲಿ ಆಟ ಆಡಕ್ಕೆ ಬಂದ್ಬಿಟ್ಟು ಭಯ ಆಗ್ಬಿಟ್ಟು ಸುಮ್ಕೋತೀವಿ ನನ್ನ ತಮ್ಮನ ಜೊತೆ. ಕೆಲ್ಸಕ್ಕೆ ರಜೆ ಹಾಕ್ಬಿಟ್ಟು ಬಂದವನೇ. ಬಟ್ ಆಟದ ಮೇಲೆ ಯಾಕೋ ನಮ್ಮ ಟೀಮ್ ಅವರೆಲ್ಲ ಅಲ್ಲಿದ್ದಾರೆ. ನಾವು ಹೋಗಿಲ್ಲ, ಭಯ ಆಗ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ನೋಡೋಣ ಮತ್ತೆ ಹೋಗಿ ಬಂದಿದೆ. ನಮ್ಮನ್ನು ಬಿಟ್ಬಿಟ್ಟು ನೋಡಿ ನಮ್ಮ ಟೀಮ್ ಅವ್ರ ಕತೆನ ಇಲ್ಲಿ ನನ್ನೇ ಲೆಕ್ಕದಿಂದ ತೆಗ್ದಾಕ್ಬಿಟ್ಟವ್ರೆ. ಇಷ್ಟೊಂದು ನೀರೈತೆ, ಹೆಂಗ ಆಟ ಆಡೋದು? ಆಟಾಡ್ದೆ ನಿಂತವ್ರೆ ನೋಡಿ. ಇಲ್ಲಿ ಬಟ್ಟೆ ತಗೊಂತೀನಿ ಅಂದ್ರೆ ಬೇಡ ಬೇಡ ಅಂದ್ರು. ಭಯ ನಂಗೆ ಯಶಮ್ಮ, ಭಯ ನಂಗೆ. ಯಾರು ಆಟ ಆಡ್ತಾ ಇದ್ದಾರೆ, ನಾನು ಆಟ ಆಡಕ್ಕೆ ಹೋಗ್ತಿಲ್ಲ. ಬಟ್ಟೆ ತಂದಿಲ್ಲ. ರೆಡಿ? ಬಿಡೋ. ಬಿಡಕ ನನಗೆ ನೀರಲ್ಲಿ ಇಳಿಯೋಕ್ಕೆ ಫಸ್ಟ್ ತುಂಬ ಭಯ ಆಯ್ತಿತ್ತು. ರಾಜಣ್ಣ ಪ್ಲ್ಯಾನ್ ಮಾಡ್ಕೊಂಡು ರಾಜಣ್ಣ ಮತ್ತು ಪುನಿ ಸೇರ್ಕೊಂಡು ನೀರೊಳಗಡೆ ನುಗ್ಗಿಬಿಟ್ರು. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಚಳಿ ಅಂತ ಏನು ಅನ್ನಿಸ್ಲಿಲ್ಲ. ಸೊ ಎಲ್ಲರೂ ಸೇರ್ಕೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಪುನಿಯವರು ಬಟ್ಟೆ ತಂದಿರಲಿಲ್ಲ ಆ್ಯಂಡ್ ಅವರು ಆಟ ಆಡ್ತೀನಿ ಅಂತಲೂ ಹೇಳಿರಲಿಲ್ಲ. ನೀರಿಗೆ ಮಾತ್ರ ನಾನು ಯಾವುದೇ ಕಾರಣಕ್ಕೂ ಇಳಿಯಲ್ಲ ಅಂದ್ಬಿಟ್ಟು ಅವರು ದಡದಲ್ಲೇ ನಿಂತಿದ್ದರು. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೀರು ಜಾಸ್ತಿ ಇದೆ ಅಂತ ಅನಿಸ್ತಿತ್ತು, ಬಟ್ ಮುಂದೆ ಏನು ಆಳ ಇರಲಿಲ್ಲ. ನಾವು ಆಳ ಇರೋ ಕಡೆ ಹೋಗಲಿಲ್ಲ. ಇಲ್ಲೇ ತುದಿಲೇ ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ವಿ. ಮಕ್ಕಳೆಲ್ಲ ಫುಲ್ ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನಾನು ದಿವ್ಯಕ್ಕ ಸೇರಿಕೊಂಡು ಒಂದು ಚಾಲೆಂಜ್ ಮಾಡ್ಕೊಂಡ್ವಿ. ಏನಂದರೆ ನೀರಲ್ಲಿ ಯಾರು ಜಾಸ್ತಿ ಹೊತ್ತು ಮುಳುಗಿರ್ತಾರೆ ಅಂತ. ಸೊ ದಿವ್ಯಕ್ಕ ಆಯಿತು, ಯಾರು ಜಾಸ್ತಿ ಮುಳುಗಿರ್ತಾರೆ ನೋಡೋಣ ಅಂದ್ಬಿಟ್ಟು ಅವ್ರು ರೆಡಿ ಆದರು. ಬಟ್ ನನಗಂತೂ ಒಂದೇ ಸೆಕೆಂಡ್ಗೆ ತೆಗೆದ್ಬಿಟ್ಟೆ. ಅವರು ನಾನೇ ಎದೊಳಿ ನಾನು ಸೋತೆ ಅಂತ ಹೇಳಿದ್ರು. ಅವ್ರು ಎದ್ದೇಳ್ತಿಲ್ಲ, ಅಷ್ಟೋ ತನಕ ನೀರಲ್ಲಿ ಮುಳುಗಿದ್ರು. ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ನೀರೊಳಗಡೆ ಟ್ರೈನ್ ಗೇಮ್ ಅಂತೆ ಅದು ಇದು ಅಂದ್ಕೊಂಡು ಸುಮ್ಮನೆ ನಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಎಲ್ಲ ಗೇಮ್ನ ಆಡ್ಕೊಂಡಿದ್ವಿ. ನಾನು ಚಂದು ಪ್ಲ್ಯಾನ್ ಮಾಡಿಬಿಟ್ಟು ಸರೋಜಕ್ಕನ ನೀರೊಳಗಡೆ ನುಗ್ಗೋಣ ಅಂದ್ಬಿಟ್ಟು ನಾನು ನೀರೊಳಗಡೆ ಆಟ ಆಡ್ತಾಯಿದ್ದೆ. ಸೊ ಚಂದುಗೆ ನಾನು ಮೇಲ್ಗಡೆ ಬಂದು ಹೇಳ್ಕೊಟ್ಟೆ, ಅವ ಅಕ್ಕನ ನೂಕು ಅಂತ ಹೇಳಿಬಿಟ್ಟು. ಹಂಗಾಗಿ ನಾನು ಮೇಲೆ ಬರ್ತಿದ್ದೀನಿ. ಹಾಗೆ ನೋಡಿ ಇವಾಗ ನಮ್ಮ ಕ್ಯಾಮ್ರಾಮ್ಯಾನ್ ಇವ್ನು ಸರಿ ಇಲ್ಲ. ನನ್ನ ನೂಕ್ಬಿಟ್ಟ ನೀರೊಳಗಡೆ ನಿಂತಿದ್ರೆ ಬರ್ತೀನಿ, ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ.
ಆಟ ಆಡು ಅಂದರೆ ಇಲ್ಲಿ ಬಂದು ಮ್ಯಾಂಗೋ ತಿಂತವನು. ಇಲ್ಲಿ ಎದ್ದು ಬಂದಿದ್ದೀನಿ, ನೀನು ಹೋಗಿ ರೆಡಿಯಾಗಿಲ್ಲ, ಈಗ ಬಸ್ಸಕ್ಕೆ ಹೋಗ್ಬೇಕು. ಇನ್ನೂ ಎಲ್ಲ ಆಟ ಆಡ್ತಿದ್ದಾರೆ. ನೀರಲ್ಲಿ ಆಟಾಡಿ ಮುಗೀತು. ನಮ್ಮ ಯಜಮಾನ್ರು ಮಾತ್ರ ನೀರಲ್ಲಿ ಇಳಿಯೋದಲ್ಲ, ಬಂದು ಫೋನು ಕೊಡ್ದಂಗೆ ಇಟ್ಕೊಬಿಟ್ರು. ಲಾಗ್ನೂ ಅರ್ಧಂಬರ್ಧ ಮಾಡಿದ್ದೀನಿ. ನೀರಲ್ಲಿ ಆಟಾಡಿ ಮತ್ತೆ ರೆಡಿಯಾಗಿ ಹೊರಡ್ತಿದ್ವಿ. ಇವಾಗ ಕ್ಯಾರೆಸ್ಗೆ ಹೋಗ್ತಾ ಇದ್ದೀವಿ. ನೀರೊಳಗಡೆ ಹೋಗ್ತಿದ್ದೆ ಗೈಸ್, ರಾಜಣ್ಣ ತೆಗ್ದು ನೂಕ್ಬಿಟ್ರು ನೀರೊಳಗಡೆ. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಇವಾಗ ಕ್ಯಾರೆಸ್ಗೆ ಹೋಗ್ತಿದ್ವಿ. ಅಲ್ಲೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಎಲ್ಲರೂ ಆಟ ಆಡ್ಕೊಂಡು ಬಂದು ರೆಡಿ ಆಗ್ತಾ ಇದ್ದಾರೆ. ಆರ್ಡ್ರ್ ಮಾಡಿದ್ದೀವಿ. ಈಗ ನಿಮ್ದು ಮಾಡಬೇಕಾ? ಮಕ್ಳಿಗೆಲ್ಲ ಬಿರಿಯಾನಿ, ನಾವು ಎಗ್ ರೈಸ್ ಆರ್ಡ್ರ್ ಮಾಡಿದ್ದೀವಿ. ಎಗ್ ರೈಸ್ ಆ್ಯಂಡ್ ಕಬಾಬ್. ನಮ್ಮ ಎಗ್ ರೈಸ್ ಬಂದಿದೆ ಗಾಯ್ಸ್. ಕಬಾಬ್ ಯಶಮ್ಮಂತೆ ಕೊಡು. ಕಬಾಬು, ಎಗ್ ರೈಸ್. ತುಂಬ ಊಟ ಆಯಿತು. ಇವಾಗ ಕ್ಯಾರೆಸ್ಗೆ ಹೋಗ್ತಾ ಇದ್ದೀವಿ. ನಾನು ಹೆಂಗೆ ಕೂತ್ಕೊಳ್ಳಿ ಗೈಸ್ ಮುಂದೆ ಸ್ಪೇಸಲ್ಲಿ? ನಮ್ಮ ಮನೆಯವರು ತೊಡೆ ಮೇಲೆ ಕೂರಿಸ್ಕೊತಾ ಇಲ್ಲ. ಪಾರ್ಕಿಂಗ್ ಪ್ಲೇಸೇ ಇಷ್ಟೊಂದು ರಶ್ ಇದೆ. ಅದು ಎಷ್ಟು ದೂರ ನೋಡ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ. ಕ್ಯಾರೆಸ್ಗೆ ಬಂದಿದ್ದೀವಿ. ಜಸ್ಟ್ ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಇಷ್ಟೊಂದು ರಶ್. ಇವಾಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫುಲ್ ರಶ್ ಐತೆ. ಇವತ್ತು ಸ್ಯಾಟರ್ಡೆ ಸಂಡೇನೂ ಅಲ್ಲ, ಆದರೂ ಎಷ್ಟೊಂದು ರಶ್ ಇದೆ ನೋಡು. ಕ್ಯಾರೆಸ್ಗೆ ಬಂದ್ವಿ. ಈಗ ಎಂಟರ್ ಆಗ್ತಿದ್ದೀವಿ. ಎಷ್ಟು ರಶ್ ಇತ್ತಂದರೆ ನಾನು ಕ್ಯಾರೆಸ್ಗೆ ಹೋಗ್ತಿರೋದಿದ್ದು 3ನೇ ಟೈಮ್ ಏನೋ. ಬಟ್ ಮುಂಚೆ ಹೋಗಿರೋ ನಮ್ಮ ದಿವ್ಯಕ್ಕೆಲ್ಲ ಹೇಳ್ತಿದ್ರು ಇವತ್ತೇ ಫಸ್ಟ್ ಟೈಮ್ ಇಷ್ಟು ರಶ್ ನೋಡ್ತಿರೋದು ಅಂತ. ಎಲ್ಲ ಸ್ಕೂಲ್ ಮಕ್ಕಳು ಬಂದುಬಿಟ್ಟಿದ್ರು. ಫುಲ್ ಕ್ರೌಡ್ ಇತ್ತು. ಇನ್ನೂ ವಾಟರ್ ಲೈಟಿಂಗ್ಸ್ ಆನ್ ಆಗಿಲ್ಲ. ಬಿಟ್ಬಿಟ್ಟು ಹೋಯ್ತಾ ಇರ್ತಾನೆ ಸುಮ್ಮನೆ ಇವನು. ಹೌದು, ಏನಾರು ತಿನ್ನಕ್ಕೆ ಹೇಳ್ಬಿಡ್ತೀನಿ ಅಂತ ನೋಡಿ ವಿಡಿಯೋ ಮಾಡ್ತೀನಿ ಅಂತ ಮಕ್ಕ ಮುಚ್ಕೊಂಡವ್ರೆ. ಯಾರು ಗೊತ್ತಾ ಇವರು ಓದ್ಲಾಗಲ್ಲಿ ತಲೆಗೆ. ಇವಾಗ ಕ್ಯಾರೆಸ್ ಒಳಗಡೆ ಬಂದಿದ್ವಿ. ಇಲ್ಲೆಲ್ಲ ಹೋಯ್ತಾ ಇದೀವಿ. ಮಕ್ಳದ್ರಲ್ಲಿ ನೋಡಿ ಯಾರು ಗೇಮ್ ಆಡ್ತಿದ್ದಾರೆ ಅಂತ. ಇದು ಮಕ್ಳದು ಪ್ಲೇ ಏರಿಯಾ. ಕತ್ಲೆ ಏನೋ ಕಾಣಿಸ್ತಾ ಇಲ್ಲ. ನಾವು ಲೇಟಾಗಿ ಬಂದ್ವಿ. ಬಲ್ಮೂರಿಂದ ಬೇಗ ಬಂದಿರಲ್ಲ ಪ್ಲೇಸ್ ತೋರಿಸ್ಬೋದಿತ್ತು. ಕತ್ಲೆ ಆಗ್ಬಿಟ್ಟಿದೆ, ಏನೋ ಕಾಣಿಸ್ತಿಲ್ಲ. ಇದು ಮಕ್ಳದು ಪ್ಲೇ ಏರಿಯಾ. ನಾವು ಬಲ್ಮೂರಿಂದ ಬೇಗ ಬರ್ಬೇಕಿತ್ತು. ಆ್ಯಕ್ಚುಲಿ ಕತ್ಲೆ ಆಗ್ಬಿಟ್ಟಿದೆ, ಏನೋ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ. ಲೈಟಿಂಗ್ಸ್ ಆದಮೇಲೆ ವಾಟರ್ ಲೈಟಿಂಗ್ ನೋಡಬೇಕಷ್ಟೇ. ಇಲ್ಲೆಲ್ಲ ಮಕ್ಕಳು ಆಡೋ ಗೇಮ್ಸ್ ಹತ್ರ ಎಲ್ಲ ಕಾಣಿಸ್ತಿಲ್ಲ ಏನೋ. ಸೊ ನೋಡಿ ಹಿಂಗಿದೆ. ಈಗ ಇನ್ನೂ 7 o'clockಗೆ ಲೈಟಿಂಗ್ಸ್ ಆನ್ ಆಗೋದು. ಅದಕ್ಕಿಂತ ಮುಂಚೆ ಈ ಥರ ಇದೆ. ನಾನು ಲಾಗ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಎಲ್ಲ ನಾನು ಬಿಟ್ಬಿಟ್ಟು ಅಲ್ಲಿ ಹೋಗ್ತವ್ರೆ, ಏನೂ ಕಾಣಿಸ್ತಾ ಇಲ್ಲ. ಸೊ ಲೈಟಿಂಗ್ಸ್ ಆನ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಏನು ಕಾಣಿಸ್ತಿಲ್ಲ. ಲೈಟಿಂಗ್ಸ್ ಆನ್ ಆದಮೇಲೆ ಎಲ್ಲ ಕಾಣಿಸೋದು, ಆವಾಗ ವಿಡಿಯೋನ ಮಾಡ್ತೀನಿ. ಇಲ್ಲೆಲ್ಲ ಲೈಟಿಂಗ್ ನೀರು ಬರ್ತಾಯಿದೆ, ಏನು ಕಾಣಿಸ್ತಾ ಇಲ್ಲ ಕತ್ಲೆ. ಆರು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೇ ಇವಾಗ ಲೈಟಿಂಗ್ಸ್ ಆನ್ ಆಗೋದು. ಸೊ ಅದನ್ನ ನೋಡೋಕ್ಕೆ ಓಡಿಸ್ಕೊಂಡು ಕರ್ಕೊಂಡು ಹೋಯ್ತವನೇ. ಬಿಡ್ತಾ ಇಲ್ಲ, ಕೈ ಹಿಡ್ಕೊಬಿಟ್ಟು ಹಿಂಗೆ ಎಳ್ಕೊಂಡು ಓಡೋದ್ರೆ ನಾನು ನಡ್ಕೊ ಬರೋದು ಹೆಂಗೆ. ಇಲ್ಲಿ ಬಿಡ್ತಾ ಇಲ್ಲ, ಸಿಡ್ಕೊಂಡು ಹೋಯ್ತವನೇ ಅಲ್ಲಿ ಬಾಬಾ ಅಂತ. ಈಗ ಲೈಟಿಂಗ್ಸ್ ಇಲ್ಲೇ ಆನ್ ಆಗುತ್ತೆ. ಅಲ್ಲಿ ಹೋಗೋ ಬರೋ ಮಕ್ಳನ್ನೆಲ್ಲ ಮಾತಾಡ್ಸ್ಕೊಂಡು ಅವು ಓಡೇ ಬಿಟ್ಟು ನೀನು ಮಾತಾಡ್ಸ್ತಿರೋದಕ್ಕೆ. ಫುಲ್ ರಶ್ ಐತೆ. ಸ್ಕೂಲ್ ಮಕ್ಕಳೆಲ್ಲ ಬಂದ್ಬಿಟ್ಟವ್ರೆ. ನೋಡಿ ಕೇಸರಿ ಬಿಳಿ ಹಸಿರು. ನಿಜ ಇವತ್ತು ಎಷ್ಟು ಕ್ರೌಡ್ ಐತೆ ಅಂದರೆ ಓಡ್ಕೊಂಡು ಬಂದಿರೋದು. ಸ್ಕೂಲ್ ಮಕ್ಕಳು ಜಾಸ್ತಿ. ಅದು ರಾಯಚೂರು ಬೆಲ್ಗೊಳ ಸೈಡಿಂದ ಮಕ್ಳು ಬಂದ್ಬಿಟ್ಟಿದೆ. ನಮ್ಗೆ ಗೊತ್ತಿಲ್ಲ. ಇಲ್ಲಿ ಪುನಿನ ಕೇಳಿದೆ ಯಾವ್ರು ಎಲ್ಲ ಅಂತ. ಫುಲ್ ಕ್ರೌಡ್ ಇದೆ. ಓಡ್ತಾ ಇದೀವಿ ಲೈಟಿಂಗ್ಸ್ ನೋಡೋಕ್ಕೆ. ಬಿಡ್ತಾ ಇಲ್ಲ, ಎಲ್ಕೊಂಡು ಓಡ್ತಾವನೆ. ಈ ರೇಂಜ್ ಓಡ್ಕೊ ಬಂದಿದ್ದು. ಲೈಟ್ ಆನ್ ಆಗುತ್ತೆ, ವೆಯ್ಟ್ ಮಾಡಿ. ಈ ಪ್ಲೇಸ್ಗೆ ನಾ ಈ ಥರ ಓಡ್ಕೊಂಡು ಬಂದಿದ್ವಿ. ಈಗ ಆನ್ ಆಗುತ್ತೆ.
KRSಗೆ 2-3 ಸಲ ಹೋಗಿರ್ಬೋದು, ಬಟ್ ನಾನು ವಾಟರ್ ಲೈಟಿಂಗ್ಸ್ನ ನೋಡಿರಲಿಲ್ಲ. ನೋಡಿದ ತಕ್ಷಣ ಆ ರಶಲ್ಲಿ ಆ ರೇಂಜಿಗೆ ನಾವು ಓಡ್ಕೊಂಡು ಬಂದಿದ್ರು ತುಂಬಾ ಖುಷಿ ಆಗೋಯಿತು. ಅಲ್ಲಿ ನಿಂತ್ಕೊಂಡು ಆ ಲೈಟಿಂಗ್ಸ್ ನೋಡಬೇಕಾದ್ರೆ ಆ ನೀರೆಲ್ಲ ಬಂದು ಮುಖದ ಮೇಲೆ ಬೀಳ್ತಾಯಿತ್ತು. ಸಮಾಧಾನ, ಖುಷಿ ಎಲ್ಲನೂ ಆಗೋಯಿತು. ಇದನ್ನ ನೋಡಕ್ಕೆ ಗೈಸ್ ಹೆಂಗ್ ಓಡ್ಕೊಂಡು ಬಂದ್ವಿ ಅಂದ್ರೆ ಹೌದಾ ಬನ್ನಿ, ಎಷ್ಟು ಇದನ್ನ ನೋಡಕ್ಕೆ ಹೆಂಗ್ ಬಂದ್ವಿ ಅಂದ್ರೆ ಎಷ್ಟು ಕ್ರೌಡ್ ಇದೆ. ನೀವೇ ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ನಾವು ಎಷ್ಟು 1 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ಅನ್ಸುತ್ತೆ ಇದು ಮ್ಯೂಸಿಕ್ನ ನೋಡೋಕ್ಕೆ. ಬಟ್ ಅದೇ ಥರ ಇತ್ತು. ಬಟ್ ಇವತ್ತು ಬೇರೆ ಔಟ್ ಆಫ್ ಸ್ಟೇಟಿಂದೆಲ್ಲ ಸ್ಕೂಲ್ ಮಕ್ಳುಗಳು ಬಂದಿದ್ದಾರೆ. ಬೆಳಗಾವಿ ಯಾವ್ಯಾವ್ದು ಹೇಳಿದ್ದು, ಗುಲ್ಬರ್ಗ, ಬೆಳಗಾವಿ, ರಾಯಚೂರು ಆ ಕಡೆಯಿಂದೆಲ್ಲ. ಹಂಗಾಗಿ ಫುಲ್ ಕ್ರೌಡು. ಪರ್ಪಲ್ ಲೈಟಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿರೋದು ನಾವು ಎಲ್ಲ. ಓಡ್ಕೊಬಂದು ಹೆಂಗ್ ಸುಸ್ತಾಗೋರೆ ನೋಡಿ ಇಲ್ಲಿ ಲೈಟಿಂಗ್ಸ್ ನೋಡಕ್ಕೆ. ಇವರೇ ಓಡಿಸ್ಕೊ ಕರ್ಕೊ ಬಂದಿದ್ವಿ ಎಲ್ಲಾರ್ನು. ಇಲ್ಲಿ ನೋಡಿ ಇವ್ರ ಪುನೀತ್ ಕುಮಾರ್ ಹೊರಡ್ತಾ ಇದೀವಿ ಇವಾಗ. ಸ್ವೀಟ್ ಕಾರ್ನ್ ತಿನ್ಕೊಂಡು ಹೋಗ್ತಾ ಇದೀವಿ. ಈ ವಿಡಿಯೋ ಮೂಲಕ ಏನು ಮಾಡ್ತಿದ್ದೀನಿ, ನನ್ನ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೋಗಿ ಬೇಗ ಬಗ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು, ಐ ಲವ್ ಯು, ಬಾಯ್.